ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನಮ್ಮ ಹುಣ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸ್ವಾಧ್ಯಾಯಕ್ಕಾಗಿ ಪತ್ರಿಜಿಯವರು ಬರೆದಿರ್ತಕ್ಕಂಥ ಆತ್ಮವಿಜ್ಞಾನ ಅಂತಕ್ಕಂಥ ಪುಸ್ತಕವನ್ನ, ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡಿದ್ದೇವೆ. ಸುಮಾರು 2 ದಿವಸದಿಂದ ಈ ವಿಷಯವನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಜ್ಞಾನ, ಆತ್ಮಜ್ಞಾನವೇ ನಿಜವಾದ ಜ್ಞಾನ. ಆತ್ಮದ ಬಗ್ಗೆನ ನಾನು ದೇಹವಲ್ಲ ಆತ್ಮ ಅಂತ ಹೇಳಿ ತಿಳ್ಕೊಳ್ಳೋದು ನಿಜವಾದ ಜ್ಞಾನ. ಅದೇ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳಿ, ಆಧ್ಯಾತ್ಮಿಕ ವಿಜ್ಞಾನ ಅಂತ ಹೇಳ್ತಾರೆ. ಆ ಜ್ಞಾನಕ್ಕೆ ಸಂತೃಪ್ತನಾಗದೇನೆ ಆತ್ಮ ಪ್ರಜ್ಞಾನವನ್ನ, ಬಂದಿರತಕ್ಕಂಥ ಆತ್ಮಜ್ಞಾನವನ್ನ ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡ್ಕೊಳ್ತಾ, ಅದನ್ನ ಹೆಚ್ಚಿಸ್ಕೊಳ್ತಾ, ನಮ್ಮ ಧ್ಯಾನದ ಪರಿಧಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತಕ್ಕಂಥ ಸಂಗತಿನ ಪ್ರಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ನಂತರ ಆತ್ಮವಿಜ್ಞಾನವನ್ನ, ವಿಜ್ಞಾನ ಅಂತಂದ್ರೆ ಅನಂತವಾಗಿರ್ತಕ್ಕಂಥ ಜ್ಞಾನ, ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ಸಂಗತಿಗಳನ್ನ ಇಲ್ಲಿ ಪತ್ರಿಜಿಯವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಜ್ಞಾನಿ ಆದವನು ವಿಜ್ಞಾನವನ್ನ ಕೋರಿಕೊಳ್ಳಬೇಕು. ಜ್ಞಾನಿ ಆದವನು ಕೇವಲ ಜ್ಞಾನಕ್ಕೆ ಮಾತ್ರ, ಆತ್ಮಜ್ಞಾನಕ್ಕೆ ಮಾತ್ರ ಸೀಮಿತನಾಗಬಾರ್ದು, ಪ್ರಜ್ಞಾನಕ್ಕೆ ಮಾತ್ರ ಸೀಮಿತನಾಗಬಾರ್ದು. ಅವನು ವಿಜ್ಞಾನವನ್ನ ಕೋರಿಕೊಳ್ಬೇಕು, ವಿಜ್ಞಾನವನ್ನ ತಿಳ್ಕೋಬೇಕು. ಯೋಗಿ ಆದವನು ಜ್ಞಾನವನ್ನ ಕೋರಿಕೊಳ್ಬೇಕು. ವೇದಾಂತಿ ಆದವನು ಯೋಗವನ್ನು, ಹಾಗೆ ಪಂಡಿತನು ವೇದಾಂತವನ್ನ ಕೋರಿಕೊಳ್ಳಬೇಕು. ಪಂಡಿತನು ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದವನು ಆಗಿರ್ತಾನೆ. ಪಂಡಿತನು ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದವನಾಗಿರ್ತಾನೆ. ಅವನು ರಾಮಾಯಣ ಮಹಾಭಾರತಗಳನ್ನ ಚೆನ್ನಾಗಿ ಹೇಳ್ತಾನೆ, ಆದ್ರೆ ಅವನ ಮನೆಯಲ್ಲಿಯೇ ರಾಮಾಯಣ ಮಹಾಭಾರತ ಯುದ್ಧಗಳು ಇರ್ತವೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇವರು ತಮ್ಮ ಪಾಂಡಿತ್ಯವನ್ನ ವೇದಾಂತವಾಗಿ ಬದಲಾಯಿಸಿಕೊಳ್ಳದ ಹೊರತು ಅವರು ಮಣಿಪುರ ಚಕ್ರ ಮೂರ್ಖರಾಗಿನೇ ಇರ್ತಾರೆ, ಅಥವಾ ಪರಿಶ್ರ ಮೂರ್ಖರು ಅಂತ ಹೇಳಿ ಒಂದು ಶಬ್ದವನ್ನ ಬಳಸಿದ್ದಾರೆ ಅವರಲ್ಲಿ. ಅಂದ್ರೆ ಯಾವುದೇ ಜ್ಞಾನಿ, ಯಾವುದೇ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಆ ಜ್ಞಾನವನ್ನ ಹಾಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನ, ಅದಕ್ಕೆ ಇಲ್ಲಿ ಹೆಚ್ಚಿನ ಒತ್ತನ್ನ ಇಲ್ಲಿ ಪತ್ರಿಜಿಯವರು ಕೊಡ್ತಾ ಇದ್ದಾರೆ. ಹಾಗೆಯೇ ವೇದಾಂತ ಹೇಳುತ್ತಾ ಯೋಗಕ್ಕೆ ಬೆಳೆಯದೆ ಹೋದ್ರೆ ವೇದಾಂತ ಮೂರ್ಖರಾಗಿ ಉಳಿತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವೇದಾಂತವನ್ನು ಹೇಳ್ತಾ ಯೋಗಕ್ಕೆ ಬೆಳೆಯದೆ ಹೋದ್ರೆ, ಅದರ ಮುಂದಿನ ಹಂತ ಯೋಗಕ್ಕೆ ಬೆಳೆಯದೆ ಹೋದ್ರೆ ಅವರು ವೇದಾಂತ ಮೂರ್ಖರಾಗಿ ಇರ್ತಾರೆ. ಯೋಗ ಮೂರ್ಖರು ಕಣ್ಣು ಮುಚ್ಚಿಕೊಂಡು ಕುಳಿತಿರ್ತಾರೆ ಹೊರತು ದಿವ್ಯ ಚಕ್ಷುವನ್ನ ಉತ್ತೇಜಿಸಿಕೊಳ್ಳುವುದಿಲ್ಲ. ಈ ಯೋಗ ಮೂರ್ಖರು ಅಂತ ಅಂದ್ರೆ ಯೋಗವನ್ನ ಸರಿಯಾಗಿ ಬಳಕೆ ಮಾಡದೇ ಇರ್ತಕ್ಕಂಥವ್ರು, ಸರಿಯಾಗಿ ಬಳಸದೇ ಇರ್ತಕ್ಕಂಥವ್ರು, ಅಥವಾ ಕೇವಲ ವೇದಾಂತಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾರೆ ವಿನಃ ಅಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ದಿವ್ಯ ಚಕ್ಷುವನ್ನ ಅವರು ಉತ್ತೇಜಿಸಿಕೊಳ್ಳುವುದಿಲ್ಲ. ವಿಶುದ್ಧ ಚಕ್ರದಲ್ಲಿನೇ ಅವರು ಸಿಕ್ಕಿಕೊಂಡಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ನಾಸ್ತಿಕರು ಮೂಲಾಧಾರ ಚಕ್ರದೊಳಗಿನವರು. ನಾಸ್ತಿಕರಾದವರು ಅಂದ್ರೆ ದೇವರನ್ನ ನಂಬದೇ ಇರ್ತಕ್ಕಂಥವ್ರು ಮೂಲಾಧಾರ ಚಕ್ರದ ಒಳಗಿನವರಾಗಿರ್ತಾರೆ. ಆಸ್ತಿಕರು ಸ್ವಾಧಿಷ್ಠಾನ ಚಕ್ರದೊಳಗಿನವರು. ಆಸ್ತಿಕರು ಅಂದ್ರೆ ದೇವರು ದೀನ್ರು ಅಂತ ಹೇಳಿ ನಂಬತಕ್ಕಂಥವ್ರು, ಪೂಜಾ ಪುನಸ್ಕಾರಗಳನ್ನ ಮಾಡ್ತಕ್ಕಂಥವ್ರು ಸ್ವಾಧಿಷ್ಠಾನ ಚಕ್ರದೊಳಗಿನವರು. ಪಂಡಿತರು ಮಣಿಪುರ ಚಕ್ರದೊಳಗಿನವರು. ಪಂಡಿತರು ಪಾಂಡಿತ್ಯವನ್ನ ಪಡೆದವರು, ಅದನ್ನ ಮತ್ತೊಬ್ಬರಿಗೆ ಹೇಳ್ತಕ್ಕಂಥವ್ರು, ಅವರು ಮಣಿಪುರ ಚಕ್ರದೊಳಗಿನವರು. ಸಹಸ್ರಾರ ಅನ್ನುವುದು ಒಂದು ಚಕ್ರವಲ್ಲ, ಅದು ಒಂದು ಸ್ಥಿತಿ. ಸಹಸ್ರಾರ ಅಂತಕ್ಕಂಥದ್ದು ಚಕ್ರ ಅಲ್ಲ, ಅದು ಒಂದು ಸ್ಥಿತಿ ಅಂತ ಹೇಳಿ ಹೇಳ್ತಾರೆ. 7 ಸ್ಥಿತಿಗಳಿವೆ, 6 ಚಕ್ರಗಳಿವೆ ಅಂತಕ್ಕಂಥದ್ದು ನಾವು ಈಗಾಗಲೇ ನೋಡಿದೀವಿ. ಸಹಸ್ರಾರ ಸ್ಥಿತಿಗೆ ಸೇರಿಕೊಂಡವನು ಪುನಃ ಈ ಭೂಮಂಡಲದಲ್ಲಿ ಜನ್ಮಿಸಬೇಕಾದ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿ ಸಹಸ್ರಾರ ಚಕ್ರದ ಒಂದು ಸ್ಥಿತಿಗೆ ತಲುಪಿರ್ತಾನೋ ಅವನು ಜನನ ಮರಣಗಳಿಂದ ಹೊರತಾಗಿರ್ತಾನೆ, ಅವನು ಮತ್ತೊಮ್ಮೆ ಜನ್ಮಿಸಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಲ್ಲಿಗೆ ಹೋದರೆ ತಿರುಗಿ ಬರ್ತೀವೋ ಅದನ್ನ ಚಕ್ರ ಅಂತ ಹೇಳಿ ಕರೀತಾರೆ.
ಚಕ್ರ ಅಂತಂದ್ರೆ ಹೆಸರೇ ಸೂಚಿಸುವ ಹಾಗೆ ಎಲ್ಲಿ ಹೋಗ್ತೀವೋ ಅಲ್ಲಿ ಮತ್ತೆ ಮರಳಿ ಬರ್ತಕ್ಕಂಥದ್ದು. ಯಾವ ಚಕ್ರದಲ್ಲಿ ಸಿಲುಕಿರುತ್ತೀವೋ ಅದನ್ನ ಆ ಚಕ್ರ ಸ್ಥಿತಿಯ ಪರಿಧಿ ಅಂತ ಹೇಳಿ ಕರೀತಾರೆ. ಸಹಸ್ರಾರ ಚಕ್ರ ಅನಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ಬಂಧನಕ್ಕೊಳಗಾಗುವುದೆನ್ನುವುದು ಈ ಸ್ಥಿತಿಗೆ ಹೋದ್ರೆ ಇರುವುದಿಲ್ಲ. ಸಹಸ್ರಾರವನ್ನ ನಾವು ಒಂದು ಚಕ್ರ ಅಂತ ಹೇಳಿ ಅನ್ನೋದಿಲ್ಲ, ಯಾಕಂತಂದ್ರೆ ಅದು ಒಂದು ಸ್ಥಿತಿ. ಈ ಸ್ಥಿತಿಗೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ, ಅಲ್ಲಿ ಯಾವುದೇ ರೀತಿಯ ಬಂಧನಕ್ಕೆ ಅಲ್ಲಿ ಒಳಗಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಲ್ಲಿ ವಿಜ್ಞಾನ ಅನಂತವಾಗಿ ಕ್ರಮಬದ್ಧವಾಗಿ ಸಾಗ್ತಾ ಇರ್ತದೆ. ಸಹಸ್ರಾರ ಸ್ಥಿತಿಗೆ ಹೋದಾಗ ಅನಂತವಾಗಿರ್ತಕ್ಕಂಥ ಜ್ಞಾನವನ್ನ, ವಿಜ್ಞಾನ ಅಂತಕ್ಕಂಥದ್ದು ಅನಂತವಾಗಿ ಕ್ರಮಬದ್ಧವಾಗಿ ಸಾಗ್ತಾ ಇರ್ತದ. ಬಂಧನ ಅನ್ನುವುದು ಅಲ್ಲಿ ಇರುವುದೇ ಇಲ್ಲ. ಆರನೆಯದಾದ ಆಜ್ಞಾಚಕ್ರದಲ್ಲೂ ಸಹ ಬಂಧನಕ್ಕೊಳಗಾಗುವುದೆನ್ನುವುದು ಇರುವುದಿಲ್ಲ. ಆಜ್ಞಾಚಕ್ರದಲ್ಲಿಯೂ ಕೂಡ ಥರ್ಡ್ ಐ ಆಕ್ಟಿವೇಟ್ ಮಾಡ್ಕೊಂಡವರು ಕೂಡ ಅಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಆದ್ರೆ ಏಳನೆಯದ ಸಹಸ್ರಾರ ಸ್ಥಿತಿಯಲ್ಲಿ ಜನನ ಮರಣ ಚಕ್ರಗಳ ಪರಿಧಿಯನ್ನ ದಾಟಿರ್ತಾನೆ. ಯಾವ ವ್ಯಕ್ತಿ, ಯಾವ ಜ್ಞಾನಿ ಈ ಸಹಸ್ರಾರ ಚಕ್ರದ ಸ್ಥಿತಿಯಲ್ಲಿ ಇರ್ತಾನೋ ಅವನು ಜನನ ಮರಣ ಚಕ್ರಗಳಿಂದ ಹೊರತಾಗಿ ಇರ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಸ್ತಿಕರಾದವರು ಮೊದಲು ಪಂಡಿತರಾಗಿ ಬದಲಾಗಬೇಕು. ಇನ್ನು ಆಸ್ತಿಕರಾಗಿರ್ತಕ್ಕಂತಹ ಜನರು ಅಂದ್ರೆ ದೇವರ ಮೇಲೆ ನಂಬಿಕೆ ಇರದೇ ಇರ್ತಕ್ಕಂತಹ ಜನರು, ದೇವರನ್ನ ನಂಬದೇ ಇರ್ತಕ್ಕಂಥ ದೇವರನ್ನ ನಂಬತಕ್ಕಂಥ ಜನರು. ನಾಸ್ತಿಕರು ಅಂತಂದ್ರೆ ದೇವರನ್ನ ನಂಬದೇ ಇರ್ತಕ್ಕಂಥವ್ರು. ಆಸ್ತಿಕರು ಅಂತಂದ್ರೆ ದೇವರು ನಮಗಿಂತ ಒಂದು ಹೆಚ್ಚಿನ ಶಕ್ತಿ ಇದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇರ್ತಕ್ಕಂಥ ಜನರು. ಅಂಥ ಜನರು ಮೊದಲು ಏನಾಗ್ಬೇಕು ಅಂದ್ರೆ ಪಂಡಿತರಾಗಿ ಬದಲಾಗಬೇಕು. ಮೊದಲು ತಮ್ಮ ಮತಗಳ ಮೂಲ ಗ್ರಂಥಗಳನ್ನ ತದನಂತರ ಇತರ ಮತಗಳ ಮೂಲ ಗ್ರಂಥಗಳನ್ನ ಓದ್ಬೇಕು. ಮೊದಲು ತಾವು ಯಾವ ಧರ್ಮದಲ್ಲಿ, ಯಾವ ಮತದಲ್ಲಿದ್ದಾವೋ ಆ ಮತದ ಮೂಲ ಗ್ರಂಥಗಳನ್ನ ಓದ್ಬೇಕು. ನಂತರ ಎಲ್ಲ ಮತಗಳ ಮೂಲ ಗ್ರಂಥಗಳನ್ನ ಅವರು ಓದ್ಬೇಕು. ಆ ಮೂಲಕ ಆತ್ಮ ಪಾಂಡಿತ್ಯವನ್ನ ಅವರು ಸಂಪಾದಿಸಿಕೊಳ್ಳಬೇಕು. ಆತ್ಮ ಪಾಂಡಿತ್ಯವನ್ನ ಸಂಪಾದಿಸಿಕೊಂಡು ವೇದಾಂತಿಗಳಾಗಿ ಅವರು ಬದಲಾಗಿ ನಂತರ ಧ್ಯಾನ ಯೋಗದ ಮೂಲಕ ಆತ್ಮಜ್ಞಾನದ ಸುಗಂಧವನ್ನ ತಿಳಿದುಕೊಂಡು ಮನಸ್ಸನ್ನ ನಿಶ್ಚಲ ಮಾಡಿಕೊಳ್ಳುತ್ತಾ, ಧ್ಯಾನ ಮಾಡುತ್ತಾ, ದಿವ್ಯ ಚಕ್ಷುವನ್ನು ಉತ್ತೇಜಿಸಿಕೊಳ್ಳುತ್ತಾ, ರಿಸರ್ಚ್ ಮಾಡುತ್ತಾ, ಆತ್ಮದಲ್ಲಿ ವಿಹರಿಸುತ್ತಾ ಆತ್ಮಜ್ಞಾನ ಪಡೆಯಬೇಕು. ಇದೆಲ್ಲ ಅನಂತವಾದ ಆನಂದ ಯಾತ್ರೆ ಅಂತ ಹೇಳ್ತಾರೆ. ಪತ್ರಿಜಿಯವರು ಒಬ್ಬ ಆಸ್ತಿಕನಾಗಿರ್ತಕ್ಕಂಥ ವ್ಯಕ್ತಿ ಮೊದಲು ಪಂಡಿತನಾಗಿರ್ಬೇಕು. ತನ್ನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ತನ್ನ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಗ್ರಂಥಗಳನ್ನ ಓದ್ಬೇಕು. ನಂತರ ಎಲ್ಲ ಒಳ್ಳೊಳ್ಳೆಯ ಗ್ರಂಥಗಳನ್ನ ಅವನು ಓದ್ಬೇಕು. ಅದರ ಮುಖಾಂತರ ಆತ್ಮ ಪಾಂಡಿತ್ಯವನ್ನ ಸಂಪಾದಿಸ್ಕೋಬೇಕು. ಆತ್ಮ ಪಾಂಡಿತ್ಯವನ್ನ ಸಂಪಾದಿಸಿಕೊಂಡು ವೇದಾಂತಿಯಾಗಿ ಬದಲಾಗಬೇಕು. ನಂತರ ಧ್ಯಾನದ ಒಂದು ಸಹಾಯದಿಂದ, ಧ್ಯಾನ ಯೋಗದ ಮೂಲಕ ಆತ್ಮಜ್ಞಾನವನ್ನ ಬೆಳೆಸ್ಕೊಳ್ಬೇಕು. ಅದರ ಸುಗಂಧವನ್ನ ಅವನು ತಿಳ್ಕೋಬೇಕು. ಮನಸ್ಸನ್ನ ನಿಶ್ಚಲ ಮಾಡಿಕೊಂಡು ಧ್ಯಾನ ಮಾಡ್ತಾ, ದಿವ್ಯ ಚಕ್ಷುವನ್ನ ಉತ್ತೇಜನ ಮಾಡಿಕೊಳ್ಳುತ್ತಾ, ರಿಸರ್ಚ್ ಮಾಡುತ್ತಾ, ಅಲ್ಲೇ ಸಂಶೋಧನೆಗಳನ್ನ ಮಾಡ್ತಾ, ಆತ್ಮದಲ್ಲಿ ವಿಹರಿಸುತ್ತಾ ಆತ್ಮಜ್ಞಾನವನ್ನ ಪಡೆಯಬೇಕು. ಇದೆಲ್ಲ ಆತ್ಮಜ್ಞಾನವನ್ನ ಪಡೆದು ಎಲ್ಲ ಯಾತ್ರೆಯನ್ನ ಏನ್ ಹೇಳ್ತಾರೆ, ಅನಂತವಾಗಿರ್ತಕ್ಕಂಥ ಒಂದು ಆನಂದ ಯಾತ್ರೆ. ಇದು ಭೂಮಂಡಲದ ಅಂತಿಮ ಯಾತ್ರೆ. ಈ ಭೂಮಿಯ ಮೇಲಿನ ಕೊನೆಯ ಯಾತ್ರೆ. ಆತ್ಮವಿಜ್ಞಾನಿಯಾಗಿ ಮುಂದುವರಿಯುವುದೇ ಭೂಲೋಕದ ಸೃಷ್ಟಿಯಲ್ಲಿ ಅಂತಿಮ ಯಾತ್ರೆ. ಆತ್ಮವಿಜ್ಞಾನಿಯಾಗಿ ಮುಂದುವರಿತಕ್ಕಂಥದ್ದೇ ಈ ಭೂಮಿಯ ಮೇಲಿನ ಅಂತಿಮ ಯಾತ್ರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ಮೂಲಾಧಾರ ಚಕ್ರದಿಂದ ಪ್ರಯಾಣ ಮಾಡುವುದು ಮುಕ್ತಾಯದ ಯಾತ್ರೆ. ಮೂಲಾಧಾರದಲ್ಲಿ ಇದ್ದು ನಾಸ್ತಿಕನಾಗಿ ಮರಣ ಹೊಂದಿದವನು ಪುನಃ ಹುಟ್ಟಬೇಕು. ಶುದ್ಧ ಆಸ್ತಿಕರು ಸಹ ಪುನಃ ಜನಿಸಲೇಬೇಕು. ಆಸ್ತಿಕತೆಯಲ್ಲಿ ಕೆಲವು ಮಂದಿ ಆಸ್ತಿಕ ಮೂರ್ಖರು ಇರುವರು. ಇವರು ನಾವು ಹೇಳಿದ್ದೇ ಕರೆಕ್ಟ್ ಅಂತಕ್ಕಂಥವ್ರು. ತಿರುಪತಿ ವೆಂಕಟರಮಣನೇ ಕರೆಕ್ಟ್, ಮಕ್ಕಾದಲ್ಲಿ ಜನಿಸಬೇಕು, ಅಲ್ಲಿಯೇ ಮರಣಿಸಬೇಕು, ಜೀಸಸ್ ಒಬ್ಬನೇ ದೇವರ ಮಗ, ಈ ವಿಧವಾಗಿರ್ತಕ್ಕಂಥ ಒಂದು ಮಾತುಗಳನ್ನ ಆಡ್ತಕ್ಕಂಥವರೆಲ್ಲ ಆಸ್ತಿಕ ಮೂರ್ಖರು. ತಾನು ಹೇಳಿದ್ದೇ ಸರಿ ಅಂತಕ್ಕಂಥ ಜನರನ್ನ ಆಸ್ತಿಕ ಮೂರ್ಖರು ಅಂತ ಹೇಳ್ತಾರೆ. ಆಸ್ತಿಕತೆ ಒಳ್ಳೆಯದೇ, ಆದ್ರೆ ಆಸ್ತಿಕ ಮೂರ್ಖತೆ ಕೆಲಸಕ್ಕೆ ಬರುವುದಿಲ್ಲ. ಅದೇ ಸರಿ ಅಂತಕ್ಕಂಥದ್ದು. ಮೂರ್ಖತನ ಏನದಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಹಾಗೆ ಪಂಡಿತರು ಎಷ್ಟೋ ಶ್ಲೋಕಗಳನ್ನ ಕಂಠಪಾಠ ಮಾಡ್ತಾರೆ, ಹೆಸರು ಪ್ರಖ್ಯಾತಿಗಳನ್ನ ಗಳಿಸ್ತಾರೆ. ಆದ್ರೆ ಅವರು ತಿಳಿದುಕೊಂಡ ಜ್ಞಾನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಷ್ಟೋ ಪಂಡಿತರು ಎಷ್ಟೋ ಶ್ಲೋಕಗಳನ್ನ ಕಂಠಪಾಠ ಮಾಡಿ ಅವ್ರು ಹೇಳ್ತಾ ಇರ್ತಾರೆ, ಸಾಕಷ್ಟು ಹೆಸರನ್ನ, ಖ್ಯಾತಿಯನ್ನ ಪಡೀತಾರೆ. ಆದ್ರೆ ತಾವು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಕೇವಲ ಪಾಂಡಿತ್ಯಕ್ಕೆ
ಪರಿಮಿತರಾಗಿ ಇರ್ತಾರೆ. ಅವರು ಮಣಿಪುರ ಚಕ್ರದಲ್ಲಿ ಸಿಲುಕಿಕೊಳ್ತಾರೆ. ಯಾರು ಕೇವಲ ಪಾಂಡಿತ್ಯಕ್ಕೆ ಸೀಮಿತ ಆಗಿರ್ತಾರೋ ಅವರು ಮಣಿಪುರ ಚಕ್ರದಲ್ಲಿನೇ ಸಿಲುಕೊಂಡಿರ್ತಾರೆ. ಮಣಿಪುರ ಚಕ್ರದಲ್ಲಿ ಇರುವವರು ಮಣಿಯಿಂದ ತುಂಬಿಸಲ್ಪಟ್ಟವರು. ಮೇಲೆ ಮಣಿ ಒಳಗಡೆ ಎಲ್ಲ ಟೊಳ್ಳೆ ಅಂತ ಹೇಳ್ತಾರೆ. ಚಕ್ರ ಪಂಡಿತ ಊಪರ್ ಶೇರ್ವಾನಿ ಅಂದರ್ ಪರೇಶಾನಿ ಅಂದ್ರೆ ಮೇಲೆ ತಿಳಿದಂತೆ ಮಾತನಾಡುತ್ತಾನೆ, ಆದ್ರೆ ಒಳಗಡೆ ನಿಜವಾಗಿ ಏನೂ ತಿಳಿಯದು. ಹಾಗೆ ಸ್ವಾಧಿಷ್ಠಾನ ಚಕ್ರದವನು ಸ್ವ ಅಧಿಷ್ಠಾನ ಎಲ್ಲಾ ನಾನೇ ಅನ್ನುವ ಅಹಂಕಾರವನ್ನ ಪ್ರದರ್ಶಿಸ್ತಾನೆ. ಸ್ವಾಧಿಷ್ಠಾನ ಚಕ್ರದಲ್ಲಿರ್ತಕ್ಕಂಥವನು ಸ್ವ ಅಧಿಷ್ಠಾನ ಅಂದ್ರೆ ಎಲ್ಲವೂ ನಾನೇ, ಎಲ್ಲ ನನಗೆ ತಿಳಿದಿದೆ ಅಂತಕ್ಕಂಥ ಒಂದು ಅಹಂಕಾರವನ್ನ ಪ್ರದರ್ಶನ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ವೈಷ್ಣವರು, ಶೈವರು, ಶಾಕ್ತೇಯರು, ಹೀಗೆ ಅವರಿಗೆ ಅವರೇ ನಮ್ಮದು ಹೆಚ್ಚಿನದು ಅಂತಕ್ಕಂಥ ಒಂದು ವಿತಂಡವಾದವನ್ನ ಮಾಡ್ತಕ್ಕಂಥ ಸಾಮಾನ್ಯ ಆಸ್ತಿಕರು. ಇವರು ನಿಜಕ್ಕೂ ಶೋಚನೀಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ವಿಧವಾಗಿ ಎಲ್ಲಾ ಚಕ್ರಗಳಿಗೂ ಆಯಾ ಹೆಸರುಗಳು ಬಹಳ ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಮಹಾದೃಷ್ಟಾರರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಮೂಲಾಧಾರದಲ್ಲಿ ಇರುವವನು ನಮಗೆ ಯಾವುದಾದ್ರೂ ಆಧಾರ ತೋರಿಸ್ರಿ ಎಂದು ಹೇಳುತ್ತಾನೆ. ಹಾಗೆ ಅನಾಹತದಲ್ಲಿ ಇರುವವನು ವೇದಾಂತಿ ಅಂದರೆ ಎಲ್ಲಾ ದೈವಮಯ ಎಂದು ಶಾಂತನಾಗುತ್ತಾನೆ. ವೇದಾಂತಿಗೆ ಗ್ರಂಥ ಪರಿಚಯ ಮಾತ್ರ ಇರುತ್ತದೆ. ಸೂಕ್ಷ್ಮ ಕಾರಣ, ಮಹಾಕಾರಣ ಶರೀರಗಳು ಎಂದು ಪಟ್ಟಿ ಮಾಡುತ್ತಾನೆ. ಆದ್ರೆ ಅನುಭವಪೂರ್ವಕವಾದ ಪರಿಜ್ಞಾನ ಅವನಿಗೆ ಇರುವುದಿಲ್ಲ. ಇಲ್ಲಿ ವೇದಾಂತಿಯಾಗಿರ್ತಕ್ಕಂಥವನು ಅವನಿಗೆ ಗ್ರಂಥ ಜ್ಞಾನ ಇರುತ್ತೆ, ಕೇವಲ ಪುಸ್ತಕ ಜ್ಞಾನ ಇರುತ್ತೆ. ಸೂಕ್ಷ್ಮ ಕಾರಣ, ಮಹಾಕಾರಣ ಶರೀರಗಳು ಅಂತ ಹೇಳಿ ಪಟ್ಟಿ ಮಾಡಿ ಅವುಗಳನ್ನ ಹೇಳ್ತಾನೆ ವಿನಃ ಅವುಗಳ ಬಗ್ಗೆ ಅನುಭವ ಇರೋದಿಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಅವನಿಗೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೂಕ್ಷ್ಮ ಕಾರಣ ಶರೀರಗಳನ್ನು ಧ್ಯಾನದ ಮೂಲಕ ಅನುಭವದೊಳಗೆ ತಿಳಿದುಕೊಳ್ಳಲು ಆಶಿಸುವವನು ಯೋಗಿ, ವೇದಾಂತಿ, ಧ್ಯಾನ ಮಾಡನು. ಸೂಕ್ಷ್ಮ ಕಾರಣ ಶರೀರಗಳನ್ನು ಧ್ಯಾನದ ಮೂಲಕ ಅನುಭವದೊಳಗೆ ತಂದುಕೊಳ್ಳಲು ಆಶಿಸುವವನು ಯೋಗಿ. ವೇದಾಂತಿ ಧ್ಯಾನ ಮಾಡನು, ತನಗೆ ಅವಶ್ಯಕತೆ ಇಲ್ಲವೆಂದೇ ತಿಳಿಯುತ್ತಾನೆ. ಒಬ್ಬ ವೇದಾಂತಿ ಧ್ಯಾನ ಮಾಡೋದು ನನಗೆ ಅವಶ್ಯಕತೆ ಇಲ್ಲ, ಧ್ಯಾನ ಮಾಡನು ಅಂತ ಹೇಳ್ತದ. ಅವನು ಧ್ಯಾನವನ್ನ ಮಾಡುವುದಿಲ್ಲ, ತನಗೆ ಅದರ ಅವಶ್ಯಕತೆ ಇಲ್ಲ ಅಂತ ತಿಳಿತಾನೆ. ತನಗೆ ಆತ್ಮ ಕುರಿತು ಎಲ್ಲಾ ಗೊತ್ತು ಅಂತ ತಿಳ್ಕೊತಾನೆ, ಅಲ್ಲಿಯೇ ಸಿಲುಕಿಕೊಳ್ತಾನೆ. ನನಗೆ ಆತ್ಮದವನ್ನ ಕುರಿತು ಎಲ್ಲವೂ ಗೊತ್ತು ಅಂತ ಹೇಳ್ತಾನೆ, ಅಲ್ಲಿಯೇ ಸಿಲುಕೊಳ್ತಾನೆ. ಈ ಕೇವಲ ಪುಸ್ತಕ ಜ್ಞಾನ ಅನ್ನುವುದು ಎಷ್ಟು ಮಾತ್ರವೂ ಕೆಲಸಕ್ಕೆ ಬಾರದು ಅಂತಕ್ಕಂಥ ಸಂಗತಿಯನ್ನ ಪತ್ರಿಜಿಯವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಅನುಭವಪೂರ್ವಕ ಜ್ಞಾನವೇ ಕರೆಕ್ಟ್. ಧ್ಯಾನ ಯೋಗವೆಂದರೆ ಸಿಹಿಯನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದು. ಒಬ್ಬ ವೇದಾಂತಿ ಸಿಹಿಯ ವಾಸನೆ ಮಾತ್ರವೇ ನೋಡಿ ಸಾಕು ಅಂತಾನೆ. ಇಲ್ಲಿ ಧ್ಯಾನ ಯೋಗ ಅಂತಂದ್ರೆ ಸಿಹಿಯನ್ನ ಬಾಯಲ್ಲಿ ಇಟ್ಟುಕೊಳ್ಳೋದು ಅಂತಾರೆ, ನಿಜವಾದ ಸಿಹಿಯನ್ನ ಆಸ್ವಾದಿಸೋದು, ಅದನ್ನ ತಿಳ್ಕೊಳ್ಳೋದು ಅಂತಕ್ಕಂಥದ್ದು. ಆದ್ರೆ ಒಬ್ಬ ವೇದಾಂತಿ ಕೇವಲ ಸಿಹಿಯ ವಾಸನೆಯನ್ನ ಮಾಡಿ ಅಷ್ಟೇ ಸಾಕು ಅಂತ ಹೇಳಿ ದೂರ ಉಳಿತಾನೆ ಅಂತ ಹೇಳ್ತಾರೆ. ಧ್ಯಾನದ ಮೂಲಕವೇ ಅನುಭವ ಜ್ಞಾನ ಬಂದು ಒಬ್ಬ ಧ್ಯಾನ ಸಾಧಕನು ವಿಶುದ್ಧನಾಗುತ್ತಾನೆ. ಧ್ಯಾನದ ಮೂಲಕವೇ ನಮಗೆ ಅನುಭವ ಸಿಗುತ್ತೆ. ಕೇವಲ ಪುಸ್ತಕಗಳಿಂದ, ಗ್ರಂಥಗಳಿಂದ ಸಾಕಷ್ಟು ಜ್ಞಾನ ನಮಗೆ ಸಿಗುತ್ತೆ. ಆ ಜ್ಞಾನದ ಅನುಭವ ಆಗ್ಬೇಕಾಗಿತ್ತು ಅಂತಂದ್ರೆ ನಾವು ಮತ್ತೆ ಧ್ಯಾನದ ಮೊರೆ ಹೋಗ್ಬೇಕಾಗತ್ತೆ. ಧ್ಯಾನದ ಮೂಲಕವೇ ನಮಗೆ ಅನುಭವ ಸಿಗುತ್ತೆ. ಜ್ಞಾನ ಬಂದು ಒಬ್ಬ ಧ್ಯಾನ ಸಾಧಕನು ವಿಶುದ್ಧನಾಗುತ್ತಾನೆ. ಅನೇಕ ಜನ್ಮಗಳ ಕೆಟ್ಟ ಸಂಸ್ಕೃತಿ ಎಲ್ಲಾ ಈ ಆನಾಪಾನಾಸತಿ ಅನ್ನುವ ಸರಿಯಾದ ಧ್ಯಾನ ಪದ್ಧತಿ ಮೂಲಕ ಸ್ವಚ್ಛ ಮಾಡಲ್ಪಟ್ಟು ಪುನಃ ಪರಿಶುದ್ಧನಾಗುತ್ತಾನೆ. ಒಬ್ಬ ಧ್ಯಾನಿಯಾದವನು ವಿಶುದ್ಧನಾಗ್ತಾನೆ ಅಂದ್ರೆ ಅವನು ವಾಕ್ಶುದ್ಧಿಯನ್ನ ಪಡಿತಾನೆ. ಅವನ ಮಾತು ಬಹಳಷ್ಟು ಶುದ್ಧವಾಗಿರುತ್ತೆ. ಎಲ್ಲಿ ಯಾವ ರೀತಿ ಎಷ್ಟು ಮಾತನಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಅವನು ಸುಸಂಸ್ಕೃತನಾಗ್ತಾನೆ. ಕೆಟ್ಟ ಸಂಸ್ಕೃತಿಯನ್ನ ಬಿಟ್ಟು ಒಳ್ಳೆಯ ಸಂಸ್ಕೃತಿಯನ್ನ ಪಡಿತಾನೆ. ಎಲ್ಲ ಸಂಸ್ಕಾರ ಯಾವುದರಿಂದ ಸಿಗುತ್ತೆ ಅಂತಂದ್ರೆ ಆನಾಪಾನಾಸತಿ ಧ್ಯಾನವನ್ನ ಮಾಡೋದ್ರ ಮುಖಾಂತರ. ಇದುವೇ ಸರಿಯಾದ ಧ್ಯಾನ ಪದ್ಧತಿ. ಇದರ ಮೂಲಕ ಅವನು ಸ್ವಚ್ಛ ಮಾಡಲ್ಪಟ್ಟು ಪುನಃ ಪರಿಶುದ್ಧನಾಗ್ತಾನೆ. ಯೋಗಿ ಆದವನಿಗೆ ಸ್ವಲ್ಪ ಕಾಲದ ನಂತರ ದಿವ್ಯ ಚಕ್ಷು ಉತ್ತೇಜಿತವಾಗುತ್ತದೆ. ಯಾವ ವ್ಯಕ್ತಿ ನಿರಂತರವಾಗಿರ್ತಕ್ಕಂಥ ಆನಾಪಾನಾಸತಿ ಧ್ಯಾನವನ್ನ ಮಾಡ್ತಾನೋ ಕೆಲವು ಕಾಲದ ನಂತರ ಅವನ ದಿವ್ಯ ಚಕ್ಷು, ಅವನ ಮೂರನೇ ಕಣ್ಣು ಉತ್ತೇಜಿತ ಆಗ್ತದ. ಆದರೂ ಇನ್ನೂ ವೇದಾಂತ ವಾಸನೆಗಳು ಹೋಗದ ಯೋಗಿ ಯದೃಶಂ ತನ್ನಶಂ ಎಂದುಕೊಳ್ಳುತ್ತಾ ಧ್ಯಾನದಲ್ಲಿ ಪಡೆಯುವ ಅನುಭವಗಳನ್ನು ಸತ್ಯವೆಂದು ಗ್ರಹಿಸದೆ ಇವೆಲ್ಲ ಮನಸ್ಸಿನ ಕಲ್ಪನೆಗಳು, ಕನಸುಗಳು ಎಂದು ಸಮಾಧಾನ ಪಟ್ಟು ಚಕ್ರದಲ್ಲಿಯೇ ಸಿಲುಕಿಕೊಂಡರೆ ಯೋಗ ಮೂರ್ಖನಾಗ್ತಾನೆ. ಅಷ್ಟೆಲ್ಲ ಆದ್ರೂ ಕೂಡ
ಧ್ಯಾನದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡೆದ್ರು ಕೂಡ ಇವೆಲ್ಲವೂ ಕೂಡ ಮನಸ್ಸಿನ ಕಲ್ಪನೆಗಳು, ಇವು ಚಿತ್ ಕನಸುಗಳು ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿನೇ ಅವನು ಉಳದ ಅಂತಂದ್ರೆ ಅವನು ಆ ಯೋಗ ಮೂರ್ಖನಾಗ್ತಾನೆ, ಅವನು ಇನ್ನೂ ಜ್ಞಾನಿ ಆಗಿಲ್ಲ ಅಂತಕ್ಕಂಥ ಅರ್ಥ. ಆದ್ರೆ ಪಿರಮಿಡ್ ಮಾಸ್ಟರ್ಗಳ ಸಹಚರ್ಯೆಯಿಂದ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ರವರ ಆಧ್ಯಾತ್ಮಿಕ ಶಾಸ್ತ್ರ ವಿಜ್ಞಾನ ಪುಸ್ತಕಗಳಿಂದ ಮತ್ತು ಥಿಯೋಸಫಿಕಲ್ ಪುಸ್ತಕಗಳ ಪಠನದಿಂದ ಯೋಗದಿಂದ ಉನ್ನತ ಮಟ್ಟಕ್ಕೆ ಬೆಳೆದು ಜ್ಞಾನವನ್ನ ಸಂಪಾದಿಸುತ್ತಾನೆ. ಹಾಲು ಮೊಸರು ಎರಡು ಬೇಡ. ಯಾವ ವ್ಯಕ್ತಿ ಪಿರಮಿಡ್ ಮಾಸ್ಟರ್ಗಳ ಒಂದು ಸಹವಾಸಕ್ಕೆ ಬರ್ತಾನೋ, ಅವರ ಸಹಚರ್ಯಲ್ಲಿ ಬರ್ತಾನೋ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಒಂದು ಸಂಪರ್ಕಕ್ಕೆ ಬರ್ತಾನೋ, ಅಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಾಸ್ತ್ರದ ವಿಜ್ಞಾನದ ಪುಸ್ತಕಗಳನ್ನು ಓದೋದ್ರ ಮುಖಾಂತರ, ಥಿಯೋಸಫಿಕಲ್ ಸೊಸೈಟಿಯ ಪುಸ್ತಕಗಳ ಪಠಣದಿಂದ ಅವನಿಗೆ ಉನ್ನತ ಮಟ್ಟದ ಒಂದು ಧ್ಯಾನ ಬೆಳೆದು ಎಲ್ಲ ರೀತಿಯ ಒಂದು ಜ್ಞಾನವನ್ನ ಅವನು ಸಂಪಾದಿಸ್ತಾನೆ ಅಂತ ಹೇಳ್ತಾರೆ. ಹಾಗೆಯೇ ದಿವ್ಯ ಚಕ್ಷುವಿನ ಅನುಭವದಿಂದ ಪಡೆದ ಜ್ಞಾನದಿಂದ ಪ್ರಜ್ಞಾನ ಮತ್ತು ಪ್ರಜ್ಞಾನದಿಂದ ವಿಜ್ಞಾನವಾಗಿ ಬದಲಾಗದೆ ಹೋದರೆ ಅವನನ್ನ ಜ್ಞಾನ ಮೂರ್ಖ ಅಂತ ಹೇಳಿ ಕರೀತಾರೆ. ದಿವ್ಯ ಚಕ್ಷುವನ್ನ ಪಡೆದು ಅದರ ಅನುಭವದಿಂದ ಜ್ಞಾನವನ್ನ ಪಡೆದು ಆ ಜ್ಞಾನವನ್ನ ಇನ್ನೂ ಪ್ರಜ್ಞಾಪೂರ್ವಕ ಅದನ್ನ ಬಳಸ್ಕೊಳ್ತಾ ಪ್ರಜ್ಞಾನ ಸ್ಥಿತಿಗೆ ಬಂದು ನಂತರ ವಿಜ್ಞಾನದ ಸ್ಥಿತಿಗೆ ಅವನು ಒಂದು ವೇಳೆ ಬದಲಾಗದೆ ಹೋದ ಅಂತಂದ್ರೆ ಅವನನ್ನ ಧ್ಯಾನ ಮೂರ್ಖ ಅಂತ ಹೇಳಿ ಕರೀತಾರೆ. ಅವನು ಆಜ್ಞಾ ಚಕ್ರದಲ್ಲಿನೇ ಉಳಿತಾನೆ, ಮೇಲಿನ ಚಕ್ರಗಳಿಗೆ, ಮೇಲಿನ ಹಂತಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 6ನೆಯ ಚಕ್ರ ಸ್ಥಿತಿ ಬ್ರಹ್ಮಲೋಕ. ಬ್ರಹ್ಮಲೋಕಕ್ಕೆ ಹೋದರೂ ಪುನಃ ಹುಟ್ಟಲೇಬೇಕು. ನಾವು 6ನೆಯ ಚಕ್ರದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಬ್ರಹ್ಮಲೋಕ ನಮಗೆ ಪ್ರಾಪ್ತ ಆಗತ್ತೆ. ಆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಪುನಃ ಹುಟ್ಟಿ ಬರಲೇಬೇಕು. ಆತ್ಮ ವಿಜ್ಞಾನ ಸ್ಥಿತಿಗೆ ಬೆಳೆಯದ ವಿನಃ ಪೂರ್ಣ ಮುಕ್ತಿ ಲಭಿಸುವುದಿಲ್ಲ. ಯಾವ ವ್ಯಕ್ತಿಗೆ ಪೂರ್ಣ ಮುಕ್ತಿ ಜನನ ಮರಣಗಳಿಂದ ಚಕ್ರದಿಂದ ಅವನು ಹೊರತಾಗ್ಬೇಕು ಅಂತಾನೋ, ಅವುಗಳು ಇಲ್ಲವಾಗಬೇಕು ಆಗ್ಬೇಕಾಯ್ತು ಅಂತಾರೆ ಅವನು ಆತ್ಮ ವಿಜ್ಞಾನದ ಸ್ಥಿತಿಗೆ ಬೆಳಿಬೇಕು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. 6ನೇ ಚಕ್ರವಾದ ಬ್ರಹ್ಮಲೋಕದಲ್ಲಿ ಇದ್ದರೂ ನಾವಿರುವ ಸತ್ಯಲೋಕ ಎಂದರೆ ಸಹಸ್ರಾರ ಸ್ಥಿತಿಗೆ ತಲುಪದ ವಿನಃ ನಿನಗೆ ಜನನ ಮರಣಗಳು ಎನ್ನುವ ಚಕ್ರ ಭ್ರಮಣ ತಪ್ಪದು ಎಂದು ಕೃಷ್ಣ ಹೇಳ್ತಾನೆ, ಶ್ರೀಕೃಷ್ಣ ಹೇಳ್ತಾನೆ. 6ನೇ ಚಕ್ರವಾಗಿರ್ತಕ್ಕಂಥ ಬ್ರಹ್ಮಲೋಕದಲ್ಲಿದ್ರೂ ಕೂಡ ನಾವಿರ್ತಕ್ಕಂಥ ಸತ್ಯಲೋಕ ಅಂತಂದ್ರೆ ಸಹಸ್ರಾರ ಸ್ಥಿತಿಗೆ ತಲುಪದ ವಿನಃ, ಎಲ್ಲಿಯವರೆಗೆ ನಾವು ಸಹಸ್ರಾರ ಸ್ಥಿತಿಗೆ ತಲುಪೋದಿಲ್ವೋ ಅಲ್ಲಿಯವರೆಗೆ ನಮಗೆ ಜನನ ಮರಣಗಳು ಅಂತಕ್ಕಂಥ ಚಕ್ರದ ಭ್ರಮಣದಿಂದ ಚಕ್ರದ ಭ್ರಮೆ ತಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವನು. ಅಜ್ಞಾ ಚಕ್ರದಲ್ಲಿ 2 ದಳಗಳು ಇರ್ತಾವೋ, ಆದ್ರೆ ಸಹಸ್ರಾರ ಸ್ಥಿತಿಯಲ್ಲಿ 1000 ದಳಗಳು ಇರ್ತವೆ. ಅಜ್ಞಾ ಚಕ್ರ ಸ್ಥಿತಿಯಿಂದ ಸಹಸ್ರಾರ ಸ್ಥಿತಿಗೆ ತಲುಪಬೇಕಾದ್ರೆ ಅಧಿಕವಾಗಿರ್ತಕ್ಕಂಥ ಧ್ಯಾನ ಸಾಧನೆಯನ್ನ ಮಾಡ್ಬೇಕಾಗತ್ತೆ. ಆ ಧ್ಯಾನ ಸಾಧನೆಯನ್ನ ಮಾಡಿದ್ರೆ ಮಾತ್ರ ಆ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಆ ಸ್ಥಿತಿ ಹೊಂದಿದವನು ನನ್ನ ಸಮಾನವಾಗಿ ಸತ್ಯಲೋಕದಲ್ಲಿ ವಿಹರಿಸುತ್ತಾನೆ ಎಂದು ಶ್ರೀಕೃಷ್ಣ ಹೇಳ್ತಾನೆ. ಯಾವ ಧ್ಯಾನಿ ಸಹಸ್ರಾರದ ಸ್ಥಿತಿಗೆ ತಲುಪಿರ್ತಾನೋ ಅವನು ಕೃಷ್ಣ ನನ್ನ ಸಮಾನವಾಗಿ ಸತ್ಯಲೋಕದಲ್ಲಿ ವಿಹಾರ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಮೂಲವಾದ ನಾಸ್ತಿಕ ಸ್ಥಿತಿಯಿಂದ ಅತ್ಯಂತ ವಿಶಿಷ್ಟವಾದ ಅನಂತವಾದ ಆತ್ಮವಿಜ್ಞಾನ ಸ್ಥಿತಿಗೆ ಒಂದು ಆತ್ಮ ಬೆಳೆದಿದೆ ಎಂದು ಅರ್ಥ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂತಹ ಸತ್ಯಲೋಕದಲ್ಲಿ ವಿಹಾರ ಮಾಡ್ತಾನೆ ಅಂತಂದ್ರೆ ಒಬ್ಬ ನಾಸ್ತಿಕ, ಮೂಲವಾದ ನಾಸ್ತಿಕ ಸ್ಥಿತಿಯಿಂದ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ಆತ್ಮವಿಜ್ಞಾನದ ಸ್ಥಿತಿಗೆ ಅವನು ಬೆಳೆದಿದ್ದಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ಶ್ರೀಕೃಷ್ಣ ಇಷ್ಟು ಚೆನ್ನಾಗಿ ಹೇಳಿದರೂ ಅದು ವೇದಾಂತಿಗಳಿಗೆ ಸರಿಯಾಗಿ ಅರ್ಥವಾಗಿಲ್ಲ. ಅರ್ಥವಾದ ಸ್ಥಿತಿಯಲ್ಲಿ ಅವರು ವಿಪರೀತಾರ್ಥಗಳನ್ನ ಹೇಳಿ ಸಾಮಾನ್ಯ ಜನರನ್ನ ತಪ್ಪು ದಾರಿ ಹಿಡಿಸುತ್ತಿದ್ದಾರೆ. ದಿವ್ಯ ಚಕ್ಷುವನ್ನು ಉತ್ತೇಜಿಸಿಕೊಂಡ ವ್ಯಾಸ, ವಾಲ್ಮೀಕಿ, ವೀರಬ್ರಹ್ಮೇಂದ್ರ ಸ್ವಾಮಿ ಅವರಂತವರೇ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತವರು. ಸತ್ಯ ತಿಳಿದುಕೊಳ್ಳಬೇಕೆಂದ್ರೆ ಎಲ್ಲರೂ ವಿಧಿಯಾಗಿ ಯೋಗೇಶ್ವರರಾಗಬೇಕಾದದ್ದೇ, ಅನ್ಯಥಾ ಶರಣಂ ನಾಸ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸತ್ಯ ತಿಳ್ಕೊಳ್ಬೇಕಾಗಿತ್ತು ಅಂದರೆ ಎಲ್ಲರೂ ವಿಧಿವತ್ತಾಗಿ ಯೋಗೇಶ್ವರರಾಗ್ಬೇಕು. ಅಂದ್ರೆ ಯೋಗದ ಒಂದು ಸಹಾಯದಿಂದ, ಧ್ಯಾನದ ಒಂದು ಸಹಾಯದಿಂದ ಆ ಒಂದು ಹಂತವನ್ನ ನಾವು ತಲುಪಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಭೂಮಂಡಲದಲ್ಲಿ ಅತ್ಯಧಿಕ ಭಾಗ ಮೂಲಾಧಾರ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಅತ್ಯಧಿಕವಾಗಿರ್ತಕ್ಕಂತಹ ಜನಸಂಖ್ಯೆ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತಂದ್ರೆ ಮೂಲಾಧಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಹಾಗೆ ಎಷ್ಟೋ ಮಂದಿ ಪಂಡಿತರು, ಕೆಲವು ವೇದಾಂತಿಗಳು, ಅತಿ ಕಡಿಮೆ ಮಂದಿ ಯೋಗಿಗಳು.
ಯೋಗಿಗಳು ಅನಿಸ್ಕೊಂಡವರು ಬಹಳಷ್ಟು ಕಡಿಮೆ ಮಂದಿ. ಬಹಳಷ್ಟು ಜನರು ಮೂಲಾಧಾರ ಸ್ಥಿತಿಯಲ್ಲಿ ಇರ್ತಾರೆ, ಕೆಲವು ಮಂದಿ ಪಂಡಿತರು ಇರ್ತಾರೆ, ಕೆಲವರು ವೇದಾಂತಿಗಳಿರ್ತಾರೆ, ಆದ್ರೆ ಯೋಗಿಗಳು ಬಹಳಷ್ಟು ಕಡಿಮೆ ಇರ್ತಾರೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ ಆತ್ಮವಿಜ್ಞಾನಿಗಳು. ಬೆರಳೆಣಿಕೆಯಲ್ಲಿ ಅಷ್ಟು ಇರ್ತಕ್ಕಂಥ ಜನರು. ಅಂತಹ ಆತ್ಮವಿಜ್ಞಾನಿಗಳೇ ನನ್ನನ್ನು ಸೇರಿಕೊಂಡವರು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂತ ಯಾವ ಆತ್ಮವಿಜ್ಞಾನಿಗಳು, ಬೆರಳೆಣಿಕೆಯಲ್ಲಿ ಇರ್ತಕ್ಕಂಥ ಆತ್ಮವಿಜ್ಞಾನಿಗಳೇನದಾರಲ್ಲ, ಅವರು ಶ್ರೀಕೃಷ್ಣ ಪರಮಾತ್ಮನ ಸೇರಿಕೊಂಡಿರ್ತಕ್ಕಂಥವ್ರು, ಅಂದ್ರೆ ಅವನ ಸಮಾನದಲ್ಲಿ ಇರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಿದ್ಧತ್ವ ಸ್ಥಿತಿ 6ನೇ ಚಕ್ರ, ಬುದ್ಧ ಸ್ಥಿತಿ ಸಹಸ್ರಾರ ಸ್ಥಿತಿ. ಸಿದ್ಧತ್ವ ಸ್ಥಿತಿ ಸಲುವಾಗಿ ಅತಿ ಕಡಿಮೆ ಮಂದಿ ಶ್ರಮ ಪಡುತ್ತಾರೆ. ಇನ್ನು ಅದಕ್ಕಿಂತ ಮೇಲಿನ ಸ್ಥಿತಿಯಲ್ಲಿರುವವರು ಬುದ್ಧತ್ವದ ಮಾತೇನು. ಸಿದ್ಧತ್ವವನ್ನ ಸ್ಥಿತಿಯನ್ನ ಪಡ್ತಕ್ಕಂಥವ್ರು 6ನೇ ಚಕ್ರದಲ್ಲಿ ಇರ್ತಾರೆ. ಇನ್ನು ಬುದ್ಧನ ಸ್ಥಿತಿಯನ್ನ ಪಡಿತಕ್ಕಂಥವ್ರು ಸಹಸ್ರಾರ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಈ ಸಿದ್ಧತ್ವ ಸ್ಥಿತಿಯನ್ನ ತಲುಪ್ತಕ್ಕಂಥವರೇ ಜನರು ಬಹಳಷ್ಟು ಕಡಿಮೆ ಇರ್ತಾರೆ. ಇನ್ನು ಬುದ್ಧತ್ವವನ್ನ ತಲುಪ್ತಕ್ಕಂಥವ್ರ ಮಾತೇನು ಅಂದ್ರೆ ಅವರು ಇನ್ನೂ ಕಡಿಮೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವರು ಆತ್ಮವಿಜ್ಞಾನವನ್ನು ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಅನ್ನು ಎಲ್ಲರಿಗೂ ತಲುಪಿಸುವವರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಮಾಸ್ಟರ್ಸ್ ಗಳೇನದಾರೋ ಇವರು ಆತ್ಮವಿಜ್ಞಾನಿಗಳು. ಇವರೆಲ್ಲರೂ ಕೇವಲ ಆತ್ಮಜ್ಞಾನಕ್ಕೆ ಸೀಮಿತರಾದವರಲ್ಲ, ಆತ್ಮ ಪ್ರಜ್ಞಾನಕ್ಕೆ ಸೀಮಿತರಾದವರಲ್ಲ. ಇವರು ಆತ್ಮವಿಜ್ಞಾನವನ್ನ ಅದರ ಆಕಾಂಕ್ಷಿಗಳು, ಅದರ ಪರವಾಗಿ ಸಾಧನೆಯನ್ನ ಮಾಡ್ತಕ್ಕಂಥವ್ರು. ಸೊ ಇವರೆಲ್ಲರೂ ಸ್ಪಿರಿಚುವಲ್ ಸೈನ್ಸ್ ಅನ್ನ ಎಲ್ಲರಿಗೂ ತಲುಪಿಸ್ತಕ್ಕಂಥವ್ರು, ತಾನು ಪಡೆದಿರ್ತಕ್ಕಂಥ ಜ್ಞಾನವನ್ನ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾರಯ್ಯ ನಿಜವಾದ ಆಚಾರ್ಯರು ಎಂದರೆ ಯಾಚಿಸೋತಿ ಅಚರತೆ ಅಚಾರಯತಿ ಆಚಾರ್ಯ ಯಹ ಯಾಚಿನೋತಿ. ಯಾರು ಜ್ಞಾನವನ್ನು ಯಾಚಿಸುತ್ತಾರೋ, ಯಾರು ಜ್ಞಾನವನ್ನ ಯಾಚಿಸುತ್ತಾರೆ, ಯಾರು ಜ್ಞಾನವನ್ನ ಪಡೆಯಬೇಕಂತಾರೋ, ಅಚಾರಯತಿ ಅಂದ್ರೆ ಯಾರು ಎಲ್ಲರನ್ನು ಆಚರಿಸುವಂತೆ ಮಾಡುತ್ತಾರೋ, ಯಾರೋ ಈ ಜ್ಞಾನವನ್ನ ಯಾಚಿಸಿ ಕೇಳಿ ಪಡಿತಾರೋ, ತಾನು ಪಡಿತಕ್ಕಂಥ ಜ್ಞಾನವನ್ನ ಎಲ್ಲರೂ ಆಚರಿಸುವಂತೆ ಮಾಡುತ್ತಾರೋ ಅಂಥವರನ್ನ ನಾವು ಆತ್ಮವಿಜ್ಞಾನಿಗಳು ಅಂತ ಹೇಳಿ ಕರಿತೀವಿ. ಆದ್ರಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವರು ಯಾವುದನ್ನು ಯಾಚಿಸುತ್ತಾರೆ? ಆತ್ಮಜ್ಞಾನವನ್ನ ಯಾಚಿಸ್ತಾರೆ. ಕೇವಲ ಆತ್ಮಜ್ಞಾನ ಮಾತ್ರ ಅಲ್ಲ, ಆತ್ಮ ಪ್ರಜ್ಞಾನ ಮಾತ್ರ ಅಲ್ಲ, ಅವರು ಯಾಚಿಸುವುದು ಆತ್ಮವಿಜ್ಞಾನವನ್ನ ಅಂತ ಹೇಳ್ತಾರೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಸ್ಟರ್ಸ್ಗಳು ಕೇವಲ ಆತ್ಮಜ್ಞಾನಕ್ಕೆ ಸಂತೃಪ್ತರಾಗೋದಿಲ್ಲ, ಆತ್ಮ ಪ್ರಜ್ಞಾನಕ್ಕೆ ಸಂತೃಪ್ತರಾಗೋದಿಲ್ಲ. ಅವರು ಆತ್ಮವಿಜ್ಞಾನವನ್ನ ಪಡೀಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ, ಅದನ್ನ ಪಡಿತಾರೆ. ಅವರು ಆಚರಿಸುವುದು ಆತ್ಮವಿಜ್ಞಾನವನ್ನ, ಬೋಧಿಸುವುದು ಕೂಡ ಆತ್ಮವಿಜ್ಞಾನವನ್ನ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನು ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ.
ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತವೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಸ್ಟರ್ಸ್. ಧ್ಯಾನದ ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಹ್ಮ್ ಕೊನೆ.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳ ಮೇಲೆ ಮತ್ತೆ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್.
ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಏನಾದ್ರೂ ಶೇರ್ ಮಾಡ್ಕೊಳ್ತೀರಿ ಗಿರಿಜಾ ಮೇಡಮ್? ಮೇಡಮ್ ಏನಿಲ್ರಿ, ಸ್ವಾಧ್ಯಾಯ ಬಹಳ ಚಂದಿತ್ರಿ. ಚೆನ್ನಾಗಿತ್ರಿ ಮೇಡಮ್? ಹ್ಞೂರಿ ಮೇಡಮ್, ಚಂದ ಹೇಳಿದ್ರಿ. ಓಕೆ. ಹ್ಞೂರಿ, ಅದೇ ಇದು ನೋಡ್ರಿ, ಯೋಗಿ ಅನಾಹತದ್ದು ಚಕ್ರಥನನು ರೀಚ್ ಆದ್ರೂನು ಅದು ಇದು ಮಾಡದ ಅಂದ್ರ ಅದು ಮತ್ತ ವೇಸ್ಟ್ ಅಂತೆಲ್ಲ ಎಷ್ಟು ಚಂದ ಹೇಳ್ತಾರ. ಮಣಿಪುರ ತನ ಇದು ಆಗವ, ಯೋಗಿ ಅಂದ್ರೆ ಇದು ಸಾಧನೆ ಅನ್ನೋದು ನಿರಂತರವಾಗಿ ಸಾಗ್ಬೇಕಂತ. ಇಲ್ಲಿಗ್ ಮುಗೀತು ಅಂತಿಲ್ಲ. ನಾವು ಇಷ್ಟು ಜ್ಞಾನ ಬಂತು ಅಂತ ಅಹಂಕಾರ ಬಂತು ಸಹಸ್ರಾರನು ದಾಟಿ ಹೋಗ್ಬೇಕಂತಾರ. ಹೋಗ್ಬೇಕ್ರಿ. ಅದಕ್ಕೆ ಇದು ಮಾರ್ಗ ಬಹಳ ಚಂದ ಅನಿಸ್ತದ್ರಿ ಮೇಡಮ್. ಇಷ್ಟು ಮಾಡ್ತಾರಲ್ಲ ಇವ್ರು, ಬಹಳ ಚಂದ ಅನಿಸ್ತದ್ರಿ. ಬೇರೆ ಯಾವ ಮಾರ್ಗದೊಳಗೂ ಇಷ್ಟು ಡೀಪ್ ಆಗಿದ್ ಧ್ಯಾನ ನಮಗ್ ಸಿಗಂಗಿಲ್ರಿ ಮೇಡಮ್. ಇಷ್ಟು ಸರಳ ಸಿಗಂಗಿಲ್ಲ, ಸುಲಭ. ಹೌದ್ರಿ, ಸಿಂಪ್ಲೆಸ್ಟ್ ನಾನ್ ನೋಡಿದ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ನಾಳೆ ಸಂಡೇ ರೀ ಮೇಡಮ್, ನಾಳೆ ಇಲ್ಲ, ಮಂಡೇ. ಮಂಡೇ. ಓಕೆ, ಥ್ಯಾಂಕ್ ಯು. ನಮಸ್ಕಾರ.